ನಮಸ್ಕಾರ. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ 9 ಹೊಸ ಟ್ರೇಲರ್ಗಳು ರಿಲೀಸ್ ಆಗಿವೆ. ಎಲ್ಲೆಲ್ಲೂ ಇವುಗಳದೇ ಮಾತು. ಸೊ ಈ ಸಿನಿಮಾಗಳ ಫಸ್ಟ್ ಇಂಪ್ರೆಷನ್ ಹೇಗಿದೆ? ಹಿಟ್ಟಾಗ್ಬೋದು, ಯಾವುದು ಫ್ಲಾಪ್ ಆಗ್ಬೋದು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಹಾಗಾದ್ರೆ ಅಸಲಿ ಪ್ರಶ್ನೆ ಇರೋದು ಇಲ್ಲೇ. ಈ ಟ್ರೇಲರ್ಗಳಲ್ಲಿ ಯಾವುದು ಸುಮ್ನೆ ಪ್ರಚಾರಕ್ಕೆ ಸದ್ದು ಮಾಡ್ತಿದೆ, ಯಾವುದು ನಿಜವಾಗ್ಲೂ ಜನರ ಮನಸ್ಸನ್ನ ಹಿಡಿದಿಡ್ತಾ ಇದೆ, ಯಾವ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸೋ ಸಾಧ್ಯತೆ ಇದೆ? ಈ ವಿಶ್ಲೇಷಣೆಯಲ್ಲಿ ಕನ್ನಡದ ಹೊಸ ತಾರೆಗಳಿಂದ ಹಿಡಿದು ಬಾಲಿವುಡ್ನ ದೊಡ್ಡ ದೊಡ್ಡ ಫ್ರಾಂಚೈಸಿಗಳವರೆಗೆ ಎಲ್ಲದರ ಬಗ್ಗೆನೂ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ 4 ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡೋಣ. ಲಿಸ್ಟಲ್ಲಿ ಮೊದಲನೇದು ಮ್ಯಾಂಗೋ ಪಚ್ಚ. ಈ ಸಿನಿಮಾದಲ್ಲಿ ಸಂಚಿತ್ ಸಂಜೀವ್ ಅಂತ ಹೊಸ ಹೀರೋ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಟೀಸರ್ ನೋಡಿದ್ರೆ ಇವರು ಹೊಸಬ್ರು ಅಂತ ಯಾರೂ ಹೇಳಕ್ಕಾಗಲ್ಲ. ಅಷ್ಟು ಸ್ಟೈಲ್ ಮತ್ತೆ ಆ ಲುಕ್ಸ್ ಈಗಾಗ್ಲೇ ಎಲ್ಲರ ಗಮನ ಸೆಳೆದಿದೆ. ಈಗ ಕೋಣ ಸಿನಿಮಾ ಬಗ್ಗೆ ಮಾತಾಡೋಣ. ಈ ಟ್ರೇಲರ್ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದ್ರಲ್ಲಿ ಏನ್ ತೋರಿಸ್ತಿದಾರೋ ಅದಕ್ಕಿಂತ ಏನ್ ತೋರಿಸ್ತಾ ಇಲ್ವೋ ಅದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಆಗ್ತಿದೆ. ಅಂದ್ರೆ ಟ್ರೇಲರ್ನ ಕಟ್ ಮಾಡಿರೋ ರೀತಿನೇ ತುಂಬಾ ಸ್ಮಾರ್ಟ್ ಆಗಿದೆ. ಕಥೆ ಏನು ಅಂತ ಒಂದೇ ಒಂದು ಸುಳಿವು ಬಿಟ್ಕೊಟ್ಟಿಲ್ಲ. ಬದ್ಲಿಗೆ ಇದು ನಟ ಕೋಮಲ್ ಅವರ ಗ್ರ್ಯಾಂಡ್ ಕಂಬ್ಯಾಕ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಅದ್ರಲ್ಲೂ ಆ ಗೂಸ್ಬಂಪ್ಸ್ ಗರೋ ಸೀನ್ ಇದೆಯಲ್ವಾ, ಅದೇ ಇದಕ್ಕೆಲ್ಲ ಸಾಕ್ಷಿ. ಗತವೈಭವ ಸಿನಿಮಾ ನೋಡಕ್ಕೆಂತೂ ಸಖತ್ ಗ್ರ್ಯಾಂಡ್ ಆಗಿದೆ. ಆದ್ರೆ ಕೆಲವು ಕಡೆ ವಿಎಫ್ಎಕ್ಸ್ ಅಷ್ಟೊಂದ್ ಚೆನ್ನಾಗ್ ಬಂದಿಲ್ಲ ಅನ್ನೋ ಮಾತು ಕೇಳ್ಬರ್ತಿದೆ. ಸೊ ಈ ಸಿನಿಮಾ ಗೆಲ್ಬೇಕು ಅಂದ್ರೆ ಅದರ ಕಥೆ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ಸರಿ, ಈ ಸೆಕ್ಷನ್ನಲ್ಲಿ ಕೊನೆಯದು ಮಫ್ತಿ ಪೊಲೀಸ್. ಇದರ ದೊಡ್ಡ ಬಜೆಟ್, ಗ್ರ್ಯಾಂಡ್ ಮೇಕಿಂಗ್ ಮತ್ತೆ ಅರ್ಜುನ್ ಸರ್ಜಾ ಅವರ ಪವರ್ಫುಲ್ ಕಂಬ್ಯಾಕ್ ಎಲ್ಲವೂ ಸೇರಿ ಆಡಿಯನ್ಸಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದೆ. ಸರಿ, ಸ್ಯಾಂಡಲ್ವುಡ್ನಲ್ಲಿ ಇಷ್ಟೆಲ್ಲ ನಿರೀಕ್ಷೆಗಳು ಇದ್ರೆ ಬಾಲಿವುಡ್ ಕಥೆ ಏನು? ಬನ್ನಿ ಈಗ ಬಾಲಿವುಡ್ ಕಡೆಯಿಂದ ಬರ್ತಿರೋ 2 ಮೇಜರ್ ರಿಲೀಸ್ಗಳ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲನೇದು ಬಾಲಿವುಡ್ನ ಒಂದು ದೊಡ್ಡ ಮನಿ ಮೇಕಿಂಗ್ ಫ್ರಾಂಚೈಸಿಂದ ಬಂದಿರೋ ಸಿನಿಮಾ. ಇದರಲ್ಲಿ ಬ್ಲಾಕ್ ಬಸ್ಟರ್ ಆಗೋಕೆ ಬೇಕಾಗಿರೋ ಎಲ್ಲ ಅಂಶಗಳೂ ಇವೆ. ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ಯೂನಿವರ್ಸ್, ಆಯುಷ್ಮಾನ್ ಖುರಾನಾ, ನವಾಜುದ್ದೀನ್ ಸಿದ್ದಿಕಿ ಅಂತ ಸ್ಟಾರ್ ಕಾಸ್ಟ್, ಜೊತೆಗೆ ಕಾಮಿಡಿ ಹಾರರ್ನ ಒಂದು ಪರ್ಫೆಕ್ಟ್ ಬ್ಲೆಂಡ್. ಇದು ಗ್ಯಾರಂಟಿ ಒಂದು ಕಂಪ್ಲೀಟ್ ಪ್ಯಾಕೇಜ್. ಆಮೇಲೆ ರಾಂಛಣಾ ಚಿತ್ರದ ಸೂಪರ್ ಹಿಟ್ ಕಾಂಬೋ ಅಂದ್ರೆ ಆನಂದ್ ಎಲ್ ರಾಯ್ ಮತ್ತು ಧನುಷ್ ಇಬ್ರು ತೇರೆ ಇಶ್ಕ್ ಮೇ ಸಿನಿಮಾಗಾಗಿ ಮತ್ತೆ ಒಂದಾಗಿದ್ದಾರೆ. ಪ್ರೀತಿ ದ್ವೇಷಕ್ಕೆ ತಿರುಗಿದ್ರೆ ಏನಾಗತ್ತೆ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಇಷ್ಟು ಇಂಟೆನ್ಸ್ ಆಗಿರೋ ಲವ್ ಸ್ಟೋರಿ ಆಯ್ತು. ಈಗ ಪ್ಯಾನ್ ಇಂಡಿಯನ್ ಆಡಿಯನ್ಸ್ಗೋಸ್ಕರನೇ ಮಾಡಿರೋ 2 ಬಿಗ್ ಬಜೆಟ್ ಸಿನಿಮಾಗಳನ್ನ ನೋಡೋಣ. ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವರ ಕೆರಿಯರ್ ಒಂದ್ ರೀತಿ ರೋಲರ್ ಕೋಸ್ಟರ್ ರೈಡ್ ತರ ಆಗಿದೆ. ಒಂದಾದ್ಮೇಲ್ ಒಂದ್ರಂತೆ ಸೋಲು. ಸೊ ಅವರ ನೆಕ್ಸ್ಟ್ ಸಿನಿಮಾ ದಿ ರಾಜಾ ಸಾಬ್ ಅವರ ಭವಿಷ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಒಂದು ಮೈನಸ್ ಪಾಯಿಂಟ್ ಕೂಡ ಇದೆ. ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮೆಲ್ಲರ ಫೇವ್ರೆಟ್ ಡಾರ್ಲಿಂಗ್ ಪ್ರಭಾಸ್ ಅವರ ಕಾಮಿಡಿ ಟೈಮಿಂಗ್ ಮತ್ತೆ ವಾಪಸ್ ಬಂದಿದೆ. ಆದ್ರೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಟ್ರೇಲರ್ನಲ್ಲಿ ವಾವ್ ಅನಿಸೋ ಯಾವ ಅಂಶನೂ ಇಲ್ಲ. ಅದಕ್ಕೆ ಅನ್ಸುತ್ತೆ ತೆಲುಗು ಬಿಟ್ಟು ಬೇರೆ ಕಡೆ ಅಷ್ಟಾಗಿ ಸೌಂಡ್ ಮಾಡ್ತಿಲ್ಲ. ಆದ್ರೆ ಇದಕ್ಕೆ ಪೂರ್ತಿ ಆಪೋಸಿಟ್ ಆಗಿ ಅವತಾರ್ ಫೈರ್ ಅಂಡ್ ಆಶ್ ಚಿತ್ರದ ಟ್ರೇಲರ್ ಇದೆ. ಇದನ್ನ ಆಬ್ಸಲ್ಯೂಟ್ ಸಿನಿಮಾ ಅಂತ ಕರೀತಿದ್ದಾರೆ. ಅಂದ್ರೆ ಜೇಮ್ಸ್ ಕ್ಯಾಮ್ರೂನ್ ನಮ್ಮೆಲ್ಲರನ್ನೂ ಮತ್ತೊಮ್ಮೆ ಬೇರೆಯೇ ಲೋಕಕ್ಕೆ ಕರ್ಕೊಂಡು ಹೋಗೋದು ಪಕ್ಕ. ಸರಿ, ಈ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಬಿಟ್ಟು ಈಗ ಒಂದು ಇಂಟ್ರೆಸ್ಟಿಂಗ್ ವೆಬ್ ಸೀರೀಸ್ ಬಗ್ಗೆ ನೋಡೋಣ. ದ ಗೇಮ್ ಯು ನೆವರ್ ಪ್ಲೇ ಅಲೋನ್. ಈ ಸೀರೀಸ್ ಒಂದು ಭಯಾನಕ ಪ್ರಶ್ನೆ ಕೇಳ್ತಿದೆ. ಅದೇನಂದ್ರೆ, ಒಂದು ಗೇಮ್ ಮತ್ತೆ ರಿಯಲ್ ಲೈಫ್ ನಡುವಿನ ಗಡಿ ಅಳಸಿ ಹೋದ್ರೆ ಏನಾಗತ್ತೆ ಅಂತ. ಶ್ರದ್ಧಾ ಶ್ರೀನಾಥ್ ಅವರ ನಟನೆ ಈ ಕಥೆಗೆ ಮತ್ತಷ್ಟು ಜೀವ ತುಂಬಲಿದೆ. ಹಾಗಾದ್ರೆ ಇಷ್ಟೆಲ್ಲ ಟ್ರೇಲರ್ಗಳನ್ನು ನೋಡಿದ್ಮೇಲೆ ಕೊನೆಯ ಪ್ರಶ್ನೆ: ಯಾವ ಸಿನಿಮಾ ಟ್ರೇಲರ್ನಲ್ಲಿ ಮಾತ್ರ ಸೌಂಡ್ ಮಾಡಿ ಥಿಯೇಟರ್ನಲ್ಲಿ ಸೈಲೆಂಟ್ ಆಗುತ್ತೆ ಮತ್ತು ಯಾವ ಸಿನಿಮಾ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ? ಅದಕ್ಕೆ ಕಾಲವೇ ಉತ್ತರ ಹೇಳ್ಬೇಕು.